ಗೋಲ್ಡ್ ಅಂದ್ರೆ ಏನು, ಯಾಕೆ ಇದಕ್ಕೆ ಇಷ್ಟು ಬೆಲೆ ಬರ್ತಾ ಇದೆ? ತುಂಬಾ ಜನಕ್ಕೆ ಒಂದು ಡೌಟ್ ಇದೆ. ವೇಸ್ಟೇಜ್ ಅನ್ನೋದು ಅವ್ರಿಗೆ ಸಿಗುತ್ತೆ, ಜ್ಯುವೆಲರ್ನವ್ರಿಗೆ, ಅದಕ್ಕೆ ಕಾಪರ್ ಆಡ್ ಮಾಡ್ತಾರೆ, ಅವ್ರು ಗೋಲ್ಡ್ ರೇಟ್ ತಗೊಳ್ತಾರೆ ಅಂದ್ಬಿಟ್ಟು. ದಟ್ ಇಸ್ ಟೋಟಲ್ ರಾಂಗ್. ಇವತ್ತು ಗೋಲ್ಡ್ ರೇಟ್ ಇಷ್ಟು ಬೆಳೆಯಕ್ಕೆ ಕಾರಣ ಏನು ಅಂದ್ರೆ, ಈ ಚೈನ್ ಅಲ್ಲಿ ಫಸ್ಟ್ ನಾವಿಲ್ಲಿ ಒಂದು ಜಾಯಿಂಟ್ ಇರೋದು ಒಂದು ಚೈನ್ ಮಾಡ್ಕೊಂಡ್ಬಿಡ್ತೀವಿ. ಕೌಂಟ್ ಮಾಡಿಬಿಟ್ಟು ಅದಕ್ಕೆ ಇವಾಗ ಒಂದು 100 ಇತ್ತು ಅಂತ ಹೇಳಿದ್ರೆ ನಾವು 150 ಡೈಗಳು ಮಾಡಿರ್ತೀವಿ, ಯಾಕಂದ್ರೆ ಸ್ವಲ್ಪ ವೇಸ್ಟ್ ಆಗುತ್ತೆ. ನಮ್ಮ ಪ್ರಾಸೆಸ್ ಹೀಗೇನೆ, ಇದೇ ತರ ಈಚ್ ಅಂಡ್ ಎವ್ರಿ ಪೀಸಸ್ಗಳು ಜಾಯಿನ್ ಮಾಡಿ ರೆಡಿ ಮಾಡೋದು. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗುರುರಾಜ್ ಶೇಟ್ ಅಂತ. ಮೂಲತಃ ನಾನು ಹೊನ್ನಾವರದ ಮಂಕಿಯವನು. ದೈವಜ್ಞ ಬ್ರಾಹ್ಮಣ ಸಮಾಜದಿಂದ ಬಂದಿರೋದು, ಕರ್ಕೆ ಮಠದವ್ರು ನಾವು. ನಮ್ಮದು ಮೂಲತಃ ಬಾಬಣ್ಣ ತಯಾರಿಸೋದು. ಇವತ್ತು ಗೋಲ್ಡ್ ಮೇಲೆ ಯಾವ ತರ ಫೀವರ್ ಇದೆ, ಗೋಲ್ಡ್ ರೇಟ್ ಎಲ್ಲಿಗೆ ಹೋಗ್ತಾ ಇದೆ, ಇದನ್ನೆಲ್ಲ ನೋಡಿದಾಗ ಗೋಲ್ಡ್ ಅಂದ್ರೆ ಏನು, ಯಾಕೆ ಇದಕ್ಕೆ ಇಷ್ಟು ಬೆಲೆ ಬರ್ತಾ ಇದೆ, ಮತ್ತೆ ಇದ್ರದ್ದು ಮೇಕಿಂಗ್ ಹೇಗಿರುತ್ತೆ, ಇದಕ್ಕೆ ಯಾವ ರೀತಿ ಗೋಲ್ಡ್ ಮಾಡ್ತೀವಿ, ಮೇಕಿಂಗ್ ಮಾಡ್ತೀವಿ, ಇದನ್ನೆಲ್ಲ ನಾನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಜ್ಯುವೆಲರಿ ಗೋಲ್ಡ್ ಅನ್ನ ಯಾವ ರೀತಿ ಮಾಡ್ತೀವಿ ಅಂತಂದ್ರೆ, ನಮಗೆ ಕಸ್ಟಮರ್ಗಳು ನಮ್ಮ ಇವಾಗ ವ್ಯಾಪಾರಕ್ಕೆ ಏನೇನು ಬೇಕಾಗಿರುತ್ತೋ ಆ ಸಾಮಗ್ರಿಗಳು ನಮ್ಮ ಹತ್ರ ಇರುತ್ತೆ. ಗೋಲ್ಡ್ ಮೆಟಲ್ ಮಾಡೋದಕ್ಕೆ ಎಲ್ಲ ಟೂಲ್ಸು ನಮ್ಮ ಹತ್ರ ಇರುತ್ತೆ. ಗೋಲ್ಡ್ ಕಸ್ಟಮರ್ಗಳು ತೊಗೊಂಬರ್ತಾರೆ. ಅವ್ರೇನು ಮಾಡ್ತಾರೆ ಅಂದರೆ, ತುಂಬ ಹಿಂದೆ ಎಲ್ಲ ಮಾಡಿಸಿರೋ ಕೆಲವೊಂದು ಗೋಲ್ಡ್ಗಳು ಇರುತ್ತೆ ಅವ್ರ ಹತ್ರ. ಅದರದ್ದು ಪ್ಯೂರಿಟಿ ಹೇಗಿರುತ್ತೆ ಅಂತಂದರೆ, 75% ಇರುತ್ತೆ, 80% ಇರುತ್ತೆ. ಆ್ಯಕ್ಚುಲ್ ಗೋಲ್ಡ್ ಬರೋದು 100% ಪ್ಯೂರಿಟಿ ಇರುತ್ತೆ. ಅದು ಬಂದ್ಬಿಟ್ಟು 24 ಕ್ಯಾರೆಟಲ್ಲಿ ಇರುತ್ತೆ. 100% ಪ್ಯೂರಿಟಿ ಇದ್ರದ್ದು 24 ಕ್ಯಾರೆಟ್ ಇರುತ್ತೆ. ಇದನ್ನು ಮೇಕಿಂಗು ತುಂಬ ಕಮ್ಮಿ, ಯಾರು ಮಾಡಿಸೋದಿಲ್ಲ. ಯಾಕೆಂದ್ರೆ ತುಂಬ ಸಾಫ್ಟ್ ಇರುತ್ತೆ ಗೋಲ್ಡ್. ಆ ಗೋಲ್ಡ್ಗೆ ಏನಾದರೂ ನಾವು ಐದರ್ ಕಾಪರ್ ಆರ್ ಸಿಲ್ವರ್ ಈ ಮೆಟಲ್ನ ಆ್ಯಡ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಮೇಕಿಂಗ್ಗೆ ಈಸಿ ಆಗುತ್ತೆ ಮತ್ತು ಸ್ವಲ್ಪ ಹಾರ್ಡ್ನೆಸ್ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ನಮ್ಮ ಆ್ಯಕ್ಚುಲ್ ಕರ್ನಾಟಕದ ಸರೌಂಡಿಂಗಲ್ಲೆಲ್ಲ ನಾವು ಯೂಸ್ ಮಾಡೋದು ಕಾಪರ್ ಯೂಸ್ ಮಾಡ್ತೀವಿ. ಅದಕ್ಕೆ ಅದು ಕಾಪರ್ ಯೂಸ್ ಮಾಡಿದಾಗ ಸ್ವಲ್ಪ ರೆಡ್ಡಿಶ್ ಆ್ಯಡ್ ಆಗುತ್ತೆ. ಪ್ಲಸ್ ಅದಕ್ಕೆ ಇವಾಗ ಸಿಲ್ವರ್ ಹೇಳ್ತೀವಿ. ಬಾಂಬೆ, ಹಾಸನ, ಮಹಾರಾಷ್ಟ್ರ, ಅಗೇನ್ ಸಿಂಗಾಪುರ್, ಹೊರಗಡೆ ದೇಶದಲ್ಲೆಲ್ಲ ಸಿಲ್ವರ್ ಆ್ಯಡ್ ಮಾಡ್ತಾರೆ. ಅದ್ರದ್ದು ಕಲ್ಲು ಬಣ್ಣ ಬಂದ್ಬಿಟ್ಟು ಸ್ವಲ್ಪ ವೈಟಿಶ್ ಬರುತ್ತೆ. ಈ ಕಾಪರ್ ಇದಕ್ಕೆ ನಾವಿಲ್ಲಿ ಏನಕ್ಕೆ ಆ್ಯಡ್ ಮಾಡ್ತೀವಿ, ಹಾರ್ಡ್ನೆಸ್ಸು, ಲೈಫ್ ಚೆನ್ನಾಗಿ ಬರುತ್ತೆ. ಇಲ್ಲಿನ ಜನ ಆ ಕಲರ್ನ ಇಷ್ಟಪಟ್ಕೊಂಡು ಹೋಗಿರೋದ್ರಿಂದ ಕಾಪರ್ ಆ್ಯಡ್ ಮಾಡ್ತೀವಿ ಒಂದು. ಮತ್ತು ಇದಕ್ಕೆ ಇನ್ನೂ ಒಂದು ಏನಂದ್ರೆ, ತುಂಬ ಜನಕ್ಕೆ ಒಂದು ಡೌಟ್ ಇದೆ. ಇದನ್ನು ನಾನು ಫಸ್ಟ್ ಕ್ಲಿಯರ್ ಮಾಡ್ತೀನಿ. ಇದ್ರ ಮುಖಾಂತರ ನಾನು ಹೇಳಬೇಕು ಅಂತ ತುಂಬ ಕಡೆ ನಾನು ಅನ್ಕೊಳ್ತಾ ಇದ್ದೆ. ನಾನು ತುಂಬ ಒಂದು ಇಂಟರ್ವ್ಯೂಗಳಲ್ಲೂ ಹೇಳಿದ್ದೀನಿ ಇದ್ರ ಬಗ್ಗೆ. ಆದರೂ ಇದನ್ನು ಒಂದು ವಿಡಿಯೋ ಮೂಲಕ ನಾನು ಹೇಳಬೇಕು ಇಷ್ಟಪಡ್ತೀನಿ. ವೇಸ್ಟೇಜ್ ಅನ್ನೋದು ಎಲ್ಲರಿಗೂ ಒಂದು ಕ್ವಶನ್ ಮಾರ್ಕ್, ಡೌಟ್. ವೇಸ್ಟೇಜ್ ಅನ್ನೋದು ಏನು ಅಂತ ನಾನು ರೀಸೆಂಟಾಗಿ ಯಾವುದೋ ಒಂದು ಯೂಟ್ಯೂಬ್, ಯಾವುದೋ ಒಂದು ಚಾನಲಲ್ಲಿ ಅಥವಾ ಲೈಕ್ ಫೇಸ್ಬುಕ್ಕಲ್ಲಿ ಯಾವುದೋ ಒಂದು ನೋಡಿದ ಪ್ರಕಾರ, ವೇಸ್ಟೇಜ್ ಅನ್ನೋದು ಅವ್ರಿಗೆ ಸಿಗುತ್ತೆ, ಜ್ಯುವೆಲರ್ನವ್ರಿಗೆ, ಅದಕ್ಕೆ ಕಾಪರ್ ಆ್ಯಡ್ ಮಾಡ್ತಾರೆ, ಅವ್ರು ಗೋಲ್ಡ್ ರೇಟ್ ತಗೊಳ್ತಾರೆ ಅಂದ್ಬಿಟ್ಟು. ದಟ್ ಇಸ್ ಟೋಟಲ್ ರಾಂಗ್. ಯಾಕೆ ಅಂದರೆ, ಇವತ್ತು ಗೋಲ್ಡ್ ರೇಟ್ ಬಂದ್ಬಿಟ್ಟು 100% ರೇಟನ್ನೇ ಎಲ್ಲರೂ ಹೇಳಿರ್ತಾರೆ. ಯಾವುದು 24 ಕ್ಯಾರೆಟ್ ಗೋಲ್ಡ್ ರೇಟ್ ಹೇಳ್ತಾರೆ. 22 ಕ್ಯಾರೆಟ್ಗೆ ಏನು ಮಾಡ್ತೀವಿ ಅಂದರೆ, ಅದಕ್ಕೆ 8% ಕಾಪರ್ ಹಾಕ್ತೀವಿ. 100% ಗೋಲ್ಡ್ಗೆ 8% ಕಾಪರ್ ಹಾಕಿದ್ರೆ ಅದು ಬಂದ್ಬಿಟ್ಟು 92% ಆಗುತ್ತೆ. ದಟ್ ಮೀನ್ಸ್ 916 ಹಾಲ್ ಮಾರ್ಕ್ ಗೋಲ್ಡ್. ಈ 92% ಆಗೋದಕ್ಕೆ ನಾವು 8% ಏನು ಕಾಪರ್ ಹಾಕ್ತೀವಲ್ಲ, ಅದನ್ನ ಲೆಸ್ ಮಾಡಿಬಿಟ್ಟು ನಾವು 22 ಕ್ಯಾರೆಟ್ಗೆ ಏನು ರೇಟು ಅಂತ ನಾವು ಅಗೇನ್ ಹೇಳ್ತೀವಿ. 9850 ಬಂದು 24 ಕ್ಯಾರೆಟ್ ರೇಟು, 9000 ಬಂದ್ಬಿಟ್ಟು 22 ಕ್ಯಾರೆಟ್ ರೇಟ್ ಇರುತ್ತೆ. 22 ಕ್ಯಾರೆಟ್ 916 ನೀವು ಕನ್ವರ್ಟ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. 100% ಇಂದ 92% ಕನ್ವರ್ಟ್ ಮಾಡ್ಕೊಂಡ್ರೆ ನಿಮಗೆ ಆಕ್ಚುಲ್ 22 ಕ್ಯಾರೆಟ್ ರೇಟ್ ಏನು ಅಂತ ಬರುತ್ತೆ. ಇದನ್ನ ಕೆಲವರು ಮಿಸ್ಗೈಡ್ ಮಾಡೋದು ಏನಾದ್ರು, ಅವ್ರೇನು ಹೇಳ್ತಾರೆ ಅಂದರೆ, ಅದಕ್ಕೆ 8% ಹಾಕೋದನ್ನ ಕಾಪರ್ನ ಅವ್ರು ಗೋಲ್ಡ್ ರೇಟ್ ತಗೊಳ್ತಾರೆ ಅಂತ. ಅದು ಯಾವಾಗ ನಿಮಗೆ 100% ರೇಟ್ ತಗೊಂಡ್ರೆ ಮಾತ್ರ ಅದು ಆ್ಯಡ್ ಮಾಡಿದ ಕಾಪರ್ ರೇಟ್ ಗೋಲ್ಡ್ ತಗೊಂಡಂಗೆ. ನಾವು ತಗೊಳ್ಳಲ್ಲ, ನಾವು ತಗೊಳ್ಳೋದು 92%. ಅಗೇನ್ ಅದಕ್ಕೆ 10% ವೇಸ್ಟೇಜ್ ಅಂತ ಆ್ಯಡ್ ಮಾಡ್ತೀವಿ. ವೇಸ್ಟೇಜ್ ಮೀನ್ಸ್ ನಥಿಂಗ್ ಬಟ್ ಮೇಕಿಂಗ್ ಚಾರ್ಜ್. ಏಕೆಂದ್ರೆ ಮೇಕಿಂಗ್ ಚಾರ್ಜ್ ಅಂತ ಅಂದ್ಬಿಟ್ಟು ನಾವು ಒಂದು ಉಂಗುರ ಮಾಡ್ತೀವಿ ಅಂತ ಇಟ್ಕೊಳ್ಳಿ. 5 ಗ್ರಾಮ್ಸ್ ಉಂಗುರ ಮಾಡೋದಕ್ಕೆ ನಿಮ್ಗೆ 5000 ಮೇಕಿಂಗ್ ಚಾರ್ಜ್ ಅಂದ್ರೆ, ಕಸ್ಟಮರ್ ಅಲ್ಲಿ ಮೊದಲಿಂದಲೂ ತಲೆನಲ್ಲಿ ಉಳ್ಕೊಂಡ್ಬಂದಿರೋದು ಏನಂದ್ರೆ, ಮೇಕಿಂಗ್ ಚಾರ್ಜ್ ಶುಡ್ ಬಿ 500, 300, 600 ಇದೇ ಇರಬೇಕು. ಅದಕ್ಕೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ವೇಸ್ಟೇಜ್ ಬೇರೆ, ಮೇಕಿಂಗ್ ಚಾರ್ಜ್ ಬೇರೆ ಅಂತ ಅಂದ್ಬಿಟ್ಟು ಅದನ್ನ ಡಿವೈಡ್ ಮಾಡ್ತೀವಿ. ಅದಕ್ಕೆ ಏನಾಗ್ಬಿಡುತ್ತೆ, ವೇಸ್ಟೇಜ್ ಅನ್ನೋದೊಂದನ್ನು ಆ್ಯಡ್ ಮಾಡಿಬಿಟ್ಟು ಆ 10%ನ ತಗೊಳ್ತೀವಲ್ಲ, ಅದು ಆ್ಯಡ್ ಆನ್, ಅದು ಎಕ್ಸ್ಟ್ರಾ, ಅದು ಒಂದು ಮೇಕಿಂಗ್ ಆ ಜ್ಯುವೆಲ್ರಿ ಮಾಡೋದಕ್ಕೆ. ಅಗೇನ್ ನಿಮ್ಗೆ ಏನು ಅಂತ ಹೇಳಿದ್ರೆ, ನೀವು ಜಸ್ಟ್ ಗೋಲ್ಡ್ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಅದಕ್ಕೆ ಏನು ಮೇಕಿಂಗು ವೇಸ್ಟೇಜ್ ಏನು ಬರೋದಿಲ್ಲ. ಜಸ್ಟ್ ಗೋಲ್ಡ್ ರೇಟ್ 100% ಯಾವ ರೇಟ್ ಇರುತ್ತೆ, 92% ಒಂದು ರೇಟ್ ಇರುತ್ತೆ. ಅದನ್ನು ಆರ್ನಮೆಂಟ್ ಅಂತ ಮಾಡಬೇಕು ಅಂದಾಗ, ಇವಾಗ ನಾನೇನು ಮಾಡ್ತೀನಿ, ನಾನೊಬ್ಬ ಮೇಕರ್. ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ, ಇವಾಗ ಗೋಲ್ಡ್ ಕೊಡ್ತಾರೆ ಅಂತ ಇಟ್ಕೊಳ್ಳಿ, ಏನೋ ಒಂದು ಗೋಲ್ಡ್ ಕೊಡ್ತಾರೆ, ಅಥವಾ ನಾವೆಲ್ಲ ಹೋಗ್ಬಿಟ್ಟು ಬ್ಯಾಂಕಲ್ಲಿ ಒಂದು 10 ಗ್ರಾಮ್ಸು 10 ಗ್ರಾಮ್ಸ್ ಅಂದರೆ ನಾನು ಎಕ್ಸಾಂಪಲ್ ಕೊಡ್ತೀನಿ. 10 ಗ್ರಾಮ್ಸ್ ಗೋಲ್ಡ್ ತೊಗೊಂಡು ಬಂದರೆ ನಾನೇನು ಮಾಡ್ತೀನಿ, ಫಸ್ಟ್ ಅದನ್ನು ಮೆಲ್ಟ್ ಮಾಡ್ತೀನಿ. ಆ ಮೆಲ್ಟಿಂಗ್ ಪ್ರಾಸೆಸ್ ಇರುತ್ತೆ, ಕಾಪರ್ ಆ್ಯಡ್ ಮಾಡಿ ಮೆಲ್ಟ್ ಮಾಡಬೇಕು. ಆ ಮೆಲ್ಟಿಂಗ್ ಪ್ರಾಸೆಸ್ ಆದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಅದನ್ನು ಮಿಷಿನಲ್ಲಿ ಏನು ನಾನು ಕಂಬಿ ಹಾಕ್ಕೊಬೇಕು, ಏನು ಅದು ಬೇರೆ ಬೇರೆಯವ್ರು ಇರ್ತಾರೆ, ಎಲ್ಲನೂ ಒಂದೇ ಇರಲ್ಲ. ಯೂಶಲಿ ಒಂದು ಫ್ಯಾಕ್ಟ್ರಿ ಅಂತ ಇದ್ರೂ ಬೇಕಾದ್ರೆ ಎಲ್ಲನೂ ಇರುತ್ತೆ. ಹೇಗೆ ನಾನು ಒಬ್ಬನೇ ಅದನ್ನೆಲ್ಲ ಮಾಡೋಕ್ಕಾಗಲ್ಲ, ಪಾಲಿಶ್ ಔಟ್ ಮಾಡೋನು ಬೇರೆ ಇರ್ತಾನೆ. ಗೋಲ್ಡ್ ತೊಗೊಂಡು ಫಸ್ಟು ಕಂಬಿ ಹಾಕ್ಕೊಂಬರ್ತೀನಿ.
ಕಂಬಿ ಹಾಕೊಂಬಂದ್ಬಿಟ್ಟು ಅದನ್ನ ಏನು ರೀತಿ ಬೇಕೋ ಅದನ್ನು ನಾನು ಮೇಕಿಂಗ್ ರಿಂಗ್ ರೆಡಿ ಮಾಡ್ತೀನಿ. ಒಂದು ರಿಂಗ್ ರೆಡಿ ಮಾಡ್ತೀನಿ, 5 ಗ್ರಾಮ್ಸ್ ಒಂದು ರಿಂಗ್ ರೆಡಿ ಮಾಡ್ತೀನಿ. ಆ ರಿಂಗ್ ಮಾಡಿದ ತಕ್ಷಣ ಅದಕ್ಕೊಂದು ಸ್ಟೋನ್ ಇರುತ್ತೆ ಅಥವಾ ಇನ್ನೊಂದು ಪಾಲಿಷ್ ಮಾಡಬೇಕಾಗುತ್ತೆ. ಅಗೇನ್ ಅದು ಎಕ್ಸ್ಟ್ರಾ ವರ್ಕು, ಹೊರಗಡೆ ಕೊಡ್ತೀನಿ, ಇನ್ನೊಂದು ಕಡೆ ಪಾಲಿಷ್ ಮಾಡ್ತಾರೆ. ಅದಾದಮೇಲೆ ತೊಗೊಂಬಂದ್ಬಿಟ್ಟು ಸ್ಟೋನ್ ಫಿಟ್ಟಿಂಗ್ ಕೊಡಬೇಕು. ಸ್ಟೋನ್ ಫಿಟ್ಟಿಂಗ್ ಆದಮೇಲೆ ಫುಲ್ ಮೇಕ್ ರೆಡಿ ಆಗುತ್ತೆ. ಅದನ್ನು ಕಸ್ಟಮರ್ಗೆ, ಗ್ರಾಹಕರಿಗೆ ನಾವು ಕೊಡ್ತೀವಿ. ಅದನ್ನು ಮಾಡಬೇಕಾದಾಗ ನಾವು ಈ 3 ಜನನು ಏನೇನು ನಾವು ತೊಗೊಂಡಿರ್ತೀವಿ ನೋಡಿ, ಆ ಚಾರ್ಜಸ್ ಮೇಲೆ ಎಕ್ಸ್ಟ್ರಾ ಚಾರ್ಜಸ್ ಒಂದು ಸ್ವಲ್ಪ ನಿಮ್ಗೆ ಹಾಕ್ಬಿಟ್ಟು ದಟ್ಸ್ ಕಾಲ್ಡ್ ವೇಸ್ಟೇಜ್. ಅದನ್ನು ನಾವು ವೇಸ್ಟೇಜ್ ಅಂತ ಕಸ್ಟಮರ್ ಮೇಲೆ ಹಾಕೋದು. ಇವಾಗ ತುಂಬ ಏನೇನೋ ಬೇರೆ ಬೇರೆ ಪದಾರ್ಥಗಳು ತೊಗೊಳೋದಕ್ಕೆ ಅದಕ್ಕೆ ಯಾವುದೂ ಬಿಡಿ ಬಿಡಿಯಾಗಿ ಹೇಳಲ್ಲ, ಎಲ್ಲನೂ ಆ್ಯಡ್. ಎಲ್ಲದಕ್ಕೂ ಒಂದು ಸ್ಯಾರಿ ತೊಗೊಂಡ್ರೆ ಸೀರೆಗೆ ದಾರಕ್ಕೊಂದು, ರೇಷ್ಮೆಗೊಂದು, ಅದನ್ನು ಮಾಡಿದವ್ರಿಗೊಂದು, ಎಳೆದವ್ರಿಗೊಂದು ಅಂತ ಅವ್ರು ಯಾರು ಹೇಳಲ್ಲ. ಸೀರೆ ಒಂದು ರೇಟು 50,000 ರೂಪಾಯಿ, 15,000 ರೂಪಾಯಿ, 5,000 ಏನೇ ಇದ್ರು ಸೀರೆ ರೇಟು. ಬಟ್ ಈ ಜ್ಯುವೆಲ್ರಿಗೆ ಬಂದಾಗ ಮಾತ್ರ ಇಟ್ಸ್ ವೆರಿ ಕಾಸ್ಟ್ಲಿ ಆರ್ನಮೆಂಟ್ಸ್ ಆಗಿರೋದ್ರಿಂದ ಇದಕ್ಕೆಲ್ಲನೂ ಬಿಡಿ ಬಿಡಿಯಾಗಿ ಹೇಳಬೇಕಾಗುತ್ತೆ. ಮತ್ತು ಹೇಗೇನು ಬಂದಾಗ ಇವತ್ತು ಗೋಲ್ಡ್ ರೇಟ್ ಇಷ್ಟು ಬೆಳೆಯೋಕ್ಕೆ ಕಾರಣ ಏನು ಅಂದರೆ, ಯಾವುದರಲ್ಲೂ ಕೂಡ ನಿಮಗೆ 80 to 90% ರಿಟರ್ನ್ ಸಿಗಲ್ಲ ಬ್ಯಾಕ್. ಯಾವುದೇ ನೀವು ಇನ್ವೆಸ್ಟ್ಮೆಂಟ್ ಏನೇ ತೊಗೊಂಡ್ರು ಕೂಡ ಸಿಗಲ್ಲ. ಓನ್ಲಿ ಗೋಲ್ಡ್, ಸಿಲ್ವರ್, ಅದರಲ್ಲೂ ಫಸ್ಟ್ ಗೋಲ್ಡಿಗೆ ಮಾತ್ರನೇ ಇಲ್ಲಿವರೆಗೂ ರಿಟರ್ನ್ಸ್ ಇರೋದ್ರಿಂದ ಏನಾಗ್ಬಿಡುತ್ತೆ, ಅಗೈನ್ ಗೌರ್ಮೆಂಟ್ ಆಗಿರ್ಬೋದು, ಎಲ್ಲ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಇವತ್ತು ಮಾರ್ಕೆಟಲ್ಲಿ ಏನಂದರೆ MCX ಅದು ಇದು ಅಂತ ಬಂದಿರೋದ್ರಿಂದ ಅದಕ್ಕೂ ಎಲ್ಲರೂ ಇನ್ವೆಸ್ಟ್ ಎಲ್ಲ ಮಾಡಿರೋದ್ರಿಂದ ಗೋಲ್ಡ್ ರೇಟ್ ಬಂದು ಹೈ ಆಗ್ತಾ ಇರೋದು. ಅದು ಮೇಯ್ನ್ ರೀಸನ್ನು. ಬ್ಯಾಕಪ್, ಇವಾಗ ಗೋಲ್ಡ್ ಬ್ಯಾಕಪ್ ಅಂದ್ಬಿಟ್ಟು ಗೌರ್ಮೆಂಟ್ ಅವರು ಕೂಡ ತೊಗೊಂಡು ಇಟ್ಕೊಳ್ತಾರೆ. ಇದನ್ನೆಲ್ಲ ಮಾಡ್ತಾ ಇರೋದ್ರಿಂದ ಇದೆಲ್ಲ ಹೈ ಆಗೋದಕ್ಕೆ ಕಾರಣ. ಮೇಕಿಂಗ್ ಅಂತ ಬಂದೆ ಇವಾಗ ನಾನು ಅಗೈನ್ ಇಲ್ಲಿಗೆ ವಾಪಸ್ ಬಂದೆ. ಮೇಕಿಂಗ್ ಹೇಗೆ ಅಂದರೆ, ನಾನು ನಿಮ್ಗೆ ಹೇಳಿದ್ನಲ್ಲ, ಏನೇ ಆರ್ನಮೆಂಟ್ ಗೋಲ್ಡ್ ತೊಗೊಂಡ್ರು ಫಸ್ಟ್ ಅದನ್ನು ಕಾಪರ್ ಆ್ಯಡ್ ಮಾಡ್ತೀವಿ. ಯಾಕೆಂದರೆ ಗೋಲ್ಡ್ ಬರೋದೇ 24 ಕ್ಯಾರೆಟ್ ರೇಟ್, 24 ಕ್ಯಾರೆಟಲ್ಲೇ ಬರೋದು, 100% ಬರೋದು. ಅದು 80% 90% ಹಂಗೆ ಸಿಗೋದಿಲ್ಲ, ಸಿಗೋದೇನೆ 100%. ಅದನ್ನು ತಗೊಂಡು ಅದಕ್ಕೆ ನಾವು ಕಾಪರ್ ಆ್ಯಡ್ ಮಾಡ್ತೀವಿ. ಅದೇ ಹೇಳಿದ್ನಲ್ಲ ಆಗಲೇ ಆ ಪ್ರೋಸೆಸ್ಸು. 8% ಕಾಪರ್ ಆ್ಯಡ್ ಮಾಡ್ತೀವಿ. ಆ 8% ಕಾಪರ್ ಆ್ಯಡ್ ಮಾಡಿಬಿಟ್ಟು ಏನೇ ಆರ್ನಮೆಂಟ್ ಮಾಡಬೇಕು ಅಂದರೂ ಅದನ್ನು ಮಿಷಿನಲ್ಲಿ ಫಸ್ಟು ಕಂಬಿ ಹಾಕ್ಕೊಬೇಕು, ಇಲ್ಲ ಶೀಟ್ ಅಂತ ಮಾಡ್ತೀವಿ ನಾವು. ಅದನ್ನು ಫ್ಲ್ಯಾಟಾಗಿ ಶೀಟ್ ಹಾಕ್ಕೊಂಡು ಬರ್ತೀವಿ. ನೆಕ್ಲೆಸ್ಸು ಆ ಥರದ್ದೆಲ್ಲ ಅಂತ ಹೇಳಿದ್ರೆ ಒಂದು ಡೈ ಇರುತ್ತೆ, ಒಂದು ಅಚ್ಚಿರುತ್ತೆ. ಆ ಅಚ್ಚನ್ನು ಏನು ಮಾಡ್ತೀವಿ, ಒಂದೊಂದೇ ಅಚ್ಚನ್ನು ಮಾಡಿಸ್ಕೊಂಬಂದು ಅದನ್ನು ನಾವು ನಮ್ಮ ಪ್ರೋಸೆಸ್ ಯಾವ ಥರ ಮಾಡಬೇಕು ಆ ಥರ ವರ್ಕ್ನಲ್ಲಿ ಮಾಡ್ತೀವಿ. ಇದೆಲ್ಲ ಆದಮೇಲೆ ಅದನ್ನು ಎಗೈನ್ ಪಾಲಿಷಿಂಗ್ ಕೊಡಲೇಬೇಕು. ಆ ರಾ ಹಂಗೆ ಹಾಕ್ಕೊಳಕ್ಕಾಗಲ್ಲ, ಅದನ್ನು ಪಾಲಿಷ್ ಮಾಡಲೇಬೇಕು. ಈ ಪಾಲಿಶು ಮಾಡಿ ಅದಕ್ಕೆ ಇನ್ನೇನಾದರೂ ಶೈನಿಂಗ್ ಮಾಡೋದು, ಸ್ಟೋನ್ ಫಿಟ್ ಮಾಡೋದು, ಒಂದು ಅಲಂಕಾರ, ಒಂದು ಇವಾಗ ಏನೋ ಒಂದು ಹೆಣ್ಣಿಗೆ ಯಾವ ಥರ ಏನೇನು ಅಲಂಕಾರ, ಬಟ್ಟು ಇದು ಅದೆಲ್ಲ ಇಟ್ಟು ಕುತ್ತಿಗೆಗೆ ಏನು ಹಾಕಬೇಕು, ಜಡೆಗೆ ಏನು ಹಾಕಬೇಕು, ಹಣೆಗೆ ಏನೇನು, ಇದನ್ನೆಲ್ಲ ಇಟ್ಟು ಒಂದು ಶೃಂಗಾರ ಮಾಡೋ ಥರದಲ್ಲೇ ಅದಕ್ಕೆ ಸ್ಟೋನ್ ಇಟ್ಟು ಎಲ್ಲ ರೆಡಿ ಮಾಡಿ ಪೂರ್ತಿ ಫಿನಿಶ್ ಆದಮೇಲೆ ಅದೊಂದು ಒಳ್ಳೆ ಆಕಾರ ಬರುತ್ತೆ. ದಟ್ಸ್ ದ ಜ್ಯುವೆಲ್ರಿ. ಅಂದರೆ ಇದು ಒಂದು ಒಡವೆ ಹೇಗೆ ಬರುತ್ತೆ, ಹೇಗಿರುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಈಗ ಯಾವುದಾದ್ರೂ ಒಂದು ನೆಕ್ಲೆಸ್ ಅಥವಾ ಇಷ್ಟು ಗ್ರಾಮ್ ಅಂದರೆ ಈಗ ಒಂದು ಫೈನಲ್ ಪ್ರಾಡಕ್ಟ್ ಮಾಡೋಕ್ಕೆ ಎಷ್ಟು ಟೈಮ್ ಆಗುತ್ತೆ? ಎಲ್ಲ ಎಕ್ಸಾಂಪಲ್ ಹೇಳಿ. ಒಂದು ಉಂಗುರ ಮಾಡೋಕ್ಕೆ ಇದು ನಾನು ಹೇಳ್ತೀನಿ ನೋಡಿ. ಈಗ ಒಂದು ರಿಂಗ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಅದು ಒಬ್ಬೊಬ್ರು ಫಾಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಕಡೆಯಿಂದ ನನಗೆ ಒಂದು 3 ಅವರ್ಸಲ್ಲಿ ಒಂದು ರಿಂಗ್ ರೆಡಿ ಮಾಡ್ತೀನಿ. ಒಂದು ರಿಂಗ್ ರೆಡಿ ಮಾಡಬೇಕು ಅಂದರೆ 3 ಅವರ್ಸ್ ಮಾಡ್ತೀನಿ. ಒಂದು ಚೈನ್ ರೆಡಿ ಮಾಡಬೇಕು ಅಂದರೆ ಕುತ್ತಿಗೆ ಹಾಕ್ಕೊಳ್ಳೋದು ಯಾವುದೇ ಚೈನ್. ಇವಾಗ ಇನ್ನೊಂದೇನಾಗಿದೆ, ಈ ನಡುವೆ ಮಿಷಿನ್ ಮೇಡ್ಗಳು ಬಂದಿದೆ. ಯಾವ ರೀತಿ ಬರುತ್ತೆ, ಇವಾಗ ನಮ್ಮದು ಹ್ಯಾಂಡ್ ಮೇಡ್ ಹೆಂಗಿರುತ್ತೆ ಅಂದರೆ, ಒಂದು ಚೈನ್ ಮಾಡಬೇಕು ಅಂತ ಹೇಳಿದ್ರೆ 2 days ಬೇಕು ಮಿನಿಮಮ್. ಎಲ್ಲ ಸೇರಿ, ಎಲ್ಲರದು ಸೇರಿ, ಗೋಲ್ಡ್ ತರೋದ್ರಿಂದ ಹಿಡಿದು ಅದಕ್ಕೆ ಆ್ಯಡ್ ಮಾಡಿಂದ ಹಿಡಿದು ಕಂಬಿ ಹಾಕ್ಕೊಂಬಂದು ನಾವಿಲ್ಲಿ ಏನು ಮಾಡ್ತೀವಿ, ಅದನ್ನು ಕಟ್ ಮಾಡ್ಕೊಳ್ತೀವಿ. ಇಷ್ಟಿಷ್ಟು ಪೀಸ್ ಕಟ್ ಮಾಡಿಬಿಟ್ಟು ಸಮ್ ಅರೌಂಡ್ 300 ಪೀಸಸ್ ಕಟ್ ಆಗುತ್ತೆ. ಒಂದು ಚೈನ್ ಮಾಡೋದಕ್ಕೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಕಂಬಿ ತೊಗೊಂಬಂದ್ಬಿಟ್ಟು ಅದನ್ನು 300 350 ಆರ್ ಅದು ಇಂಚಸ್ ಮೇಲೆ ಎಷ್ಟು ಇಂಚಸ್ ಬರುತ್ತೋ ಅಷ್ಟು 400 ಪೀಸಸ್ಗಳು ಕಟ್ ಆಗುತ್ತೆ. ಆ ಪೀಸಸ್ನ ಕಟ್ ಮಾಡಾದ್ಮೇಲೆ ಅದನ್ನು ಬೆಂಡ್ ಮಾಡ್ತೀವಿ. ಬೆಂಡ್ ಮಾಡಿ ಒಂದು ಶೇಪಿಗೆ ತಂದು ಅದನ್ನು ಜೋಡಿಸ್ಕೊಂಡು ಹೋಗ್ತೀವಿ. ಒಂದಕ್ಕೊಂದು ಜೋಡಿಸ್ಕೊಂಡು ಹೋಗ್ತೀವಿ. ಅದೆಲ್ಲ ಜೋಡಿಸ್ಕೊಂಡು ಆದಮೇಲೆ ಅದಕ್ಕೆ ಜಾಯಿನ್ ಮಾಡಬೇಕು. ಒಂದು ಸೈಡಿಂದ ಜಾಯಿಂಟ್ ಪ್ರೊಸೆಸ್ ಅದೆಲ್ಲ ಆಮೇಲೆ ನಿಮ್ಗೆ ಬೇಕಾದ್ರೆ ನಾನು ಫ್ಯಾಕ್ಟ್ರಿನಲ್ಲಿ ಬೇಕಾದ್ರೆ ನಾನು ಅದನ್ನು ತೋರಿಸ್ತೀನಿ. ಅದನ್ನೆಲ್ಲ ಒಂದಕ್ಕೊಂದು ಜಾಯಿಂಟ್ ಮಾಡ್ಕೊಂಡ್ಬರ್ತೀವಿ. ಅದು ಟೋಟಲಾಗಿ ಜಾಯಿಂಟ್ ಮಾಡಾದ್ಮೇಲೆ ಅದನ್ನೊಂದ್ಸರಿ ಚೆಕಪ್ ಮಾಡ್ತೀವಿ ನಾವು. ಯಾಕಂದರೆ ಎಲ್ಲೆಲ್ಲಿ ಜಾಯಿಂಟ್ ಆಗಿರೋದಿಲ್ವೋ ಅದೊಂದ್ಸರಿ ಬಿಟ್ಕೊಂಡ್ಬಿಟ್ರೆ ಅದನ್ನೆಲ್ಲ ನೋಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಆಮೇಲೆ ಪಾಲಿಷಿಂಗ್ ಮಾಡ್ತೀವಿ. ಪಾಲಿಷಿಂಗ್ ಮಾಡಿದ್ಮೇಲೆ ಈಗೇನು ಆವಾಗಲೇ ಹೇಳ್ದಂಗೆ ಈಗೇನು ಕಟ್ಟಿಂಗ್ ಮಾಡಿಬಿಟ್ಟು ಅದನ್ನೆಲ್ಲ ನೀಟಾಗಿ ರೆಡಿ ಮಾಡೋದಕ್ಕೆ ಓವರ್ ಆಲ್
2 days ಬೇಕಾಗುತ್ತೆ. ಅದರಲ್ಲಿ ಸ್ವಲ್ಪ ಈಸಿ ಇರೋ ಚೈನ್ಗಳೆಲ್ಲ ಆಯಿತು ಅಂದರೆ 1 ಡೇನಲ್ಲೂ ಮುಗಿಸ್ತೀವಿ. ಓಕೆ, ಚೈನ್ದಾಯಿತು. ಮತ್ತು ಒಂದು ಹಾರ. ಈ ಹಾರ ಯಾವ ಥರ ಆಗುತ್ತೆ ಅಂತ ಹೇಳಿದ್ರೆ, ಫಸ್ಟು ಬಂದು ಯಾವುದೇ ಹಾರ ಮಾಡಬೇಕು ಅಂದರೂ ಚೈನ್ ಅಂತ ಬರುತ್ತೆ, ಅದಕ್ಕೆ ಸ್ಮಾಲ್ ಚೈನ್ ಬರುತ್ತೆ. ಅದನ್ನು ಫಸ್ಟು ಚೈನ್ ರೆಡಿ ಮಾಡ್ಕೊಬೇಕು. ಆ ಚೈನ್ನ ತಿನ್ನಾಗಿ ಯಾವ ಥರ ಅದು ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ರೀತಿ ತಿನ್ನಾಗಿ ನಾನು ಅವಾಗಲೇ ಹೇಳಿದ್ನಲ್ಲ, ಹೇಗೆ ಆ ರಿಂಗ್ಸ್ಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ಒಂದು ಚೈನ್ ರೆಡಿ ಮಾಡ್ಕೊಳ್ತೀವಿ ಫಸ್ಟ್. ಯಾಕೆಂದರೆ ಹೋಲ್ಡಿಂಗ್ಸ್ ಎಲ್ಲ ಅದಕ್ಕೆ ಬಂದ ಮೇಲೆ ಆ ಚೈನ್ ಕೂತ್ಕೊಳ್ಳೋಕ್ಕಾಗುತ್ತೆ. ಬರೀ ಆ ಡೈ ಅದೇನೇನೆಲ್ಲ ಇದೆಯಲ್ಲ ಅದನ್ನು ಜಾಯಿನ್ ಮಾಡಿದ್ರೆ ನಿಮಗೆ ಸರ ಹಾಕೊಳಕ್ಕಾಗಲ್ಲ. ಅದಕ್ಕೆ ಫಸ್ಟ್ ಚೈನ್ ಮಾಡ್ಕೊಳ್ತೀವಿ. ಆ ಚೈನಿಗೆ ಆ್ಯಡ್ ಆನ್ ಅಂತ ಏನೇನು ಅದಕ್ಕೆ ಡೈಗಳು ಬರುತ್ತೆ, ಅದನ್ನ ಏನಾಗುತ್ತೆ ಆ ಡೈಗಳೆಲ್ಲ ಒಂದೊಂದೇ ಗೋಲ್ಡ್ ಡೈಗಳನ್ನೆಲ್ಲ ಅದಕ್ಕೆ ಸೈಡಲ್ಲೆಲ್ಲ ಜೋಡಿಸ್ಕೊಂಡು ಹೋಗ್ತೀವಿ. ಫುಲ್ಲು ಏನೇನು ಆ ಡಿಸೈನ್ ಇವಾಗ ಏನೋ ಫೋಟೋ ಕೊಟ್ಟಿರ್ತಾರೆ ಕಸ್ಟಮರ್. ನೋಡ್ಕೊಂಡು ಎಕ್ಸ್ಪ್ಲೇನ್ ಮಾಡಿ. ಇವಾಗ ಒಂದು ಕಸ್ಟಮರ್ ಏನು ಮಾಡ್ತಾರೆ ಅಂದರೆ ನೋಡಿ, ಇವಾಗ ಪರ್ಟಿಕ್ಯುಲರ್ ಆಗಿ ಈ ಥರದೊಂದು ಫೋಟೋದಲ್ಲಿ ತೋರಿಸ್ತಾರೆ ಅವರು, ಇದನ್ನು ಮಾಡಿಕೊಡಿ ಅಂತ. ನೋಡಿ, ಲೈಕ್ ಫಸ್ಟ್ ಇದನ್ನೇ ತೋರಿಸ್ತೀನಿ. ಈ ಚೈನಲ್ಲಿ ಫಸ್ಟ್ ಏನು ಇವಾಗ ಇದನ್ನು ಡಿಸೈನ್ ಒಂದು ಕೊಡ್ತಾರೆ, ಇದೇ ಥರ ಹಾರ ಮಾಡಿ ಅಂತ. ನಾವು ಇಲ್ಲಿ ಒಂದು ಜಾಯಿಂಟ್ ಇರೋದು ಒಂದು ಚೈನ್ ಮಾಡ್ಕೊಂಡ್ಬಿಡ್ತೀವಿ ಫಸ್ಟ್. ಅದನ್ನು ಮಾಡಿ ಅದಕ್ಕೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಇದನ್ನೆಲ್ಲ ಒಂದೊಂದೇ ಇವೆಲ್ಲ ಡೈ ನಾನು ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ, ಒಂದೊಂದೇ ಡೈ ಮಾಡಿರ್ತೀವಿ ಅಂತ ಅಂದ್ಬಿಟ್ಟು. ಇದೆಲ್ಲ ನೋಡಿ, ಲಕ್ಷ್ಮಿ, ಇದು ಒಂದು ಲಕ್ಷ್ಮಿ ಇರುತ್ತಲ್ಲ, ಇದು ಸಪ್ರೇಟಾಗಿರುತ್ತೆ ಇದು. ಅದಾದಮೇಲೆ ಈ ಡೈಗಳೆಲ್ಲ, ಇದೊಂದು ನವಿಲ್ ಥರ ಇದೆ, ಇದು ನವಿಲ್ ಥರ ಇದೆ, ಇದು ಮಣಿಗಳೆಲ್ಲ ಇದೆ. ಇದು ಯಾವುದೂ ಸಿಂಗಲ್ ಪಾರ್ಟ್ ಅಲ್ಲ, ಇದು ಎಲ್ಲ ಬಿಡಿ 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 ಒಂದು ಜಸ್ಟ್ ಲೈಕ್ ಒಂದು ಚೂರುಗಳಿದ್ದಂಗೆ ಇರುತ್ತೆ, ಬೇರೆ 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 ಬೇರೆ. ಅದರಲ್ಲಿ ಏನು ಮಾಡ್ತೀವಿ ಅಂದರೆ, ಫಸ್ಟು ಇದನ್ನು ರೆಡಿ ಮಾಡ್ಕೊಳ್ತೀವಿ. ಈ ಚೈನನ್ನು ರೆಡಿ ಮಾಡಾದ್ಮೇಲೆ ಇವೆಲ್ಲ ಡೈಗಳಿರುತ್ತಲ್ಲ ಅದನ್ನೆಲ್ಲ ನಾವು ಕೌಂಟ್ ಮಾಡಿಬಿಟ್ಟು, ಅದಕ್ಕೆ ಇವಾಗ ಒಂದು 100 ಇತ್ತು ಅಂತ ಹೇಳಿದ್ರೆ ನಾವು 150 ಡೈಗಳು ಮಾಡಿರ್ತೀವಿ. ಯಾಕೆಂದರೆ ಸ್ವಲ್ಪ ವೇಸ್ಟ್ ಆಗುತ್ತೆ, ಸ್ವಲ್ಪ ಕರೆಕ್ಟಾಗಿ ಬರದೇ ಎಲ್ಲ ಇರುತ್ತೆ. ಅದನ್ನು ತೊಗೊಂಬಂದು ಒಂದಕ್ಕೊಂದು ಜಾಯಿನ್ ಮಾಡ್ಕೊಂಡು ಹೋಗ್ತೀವಿ. ಇದೆಲ್ಲ ಜಾಯಿನ್ ಮಾಡಾದ್ಮೇಲೆ ಆಮೇಲೆ ಈ ಪೀಸಸ್ಗಳನ್ನೆಲ್ಲ ಇಲ್ಲಿ ಜಾಯಿನ್ ಮಾಡ್ತೀವಿ, ಇದನ್ನೆಲ್ಲ ಜಾಯಿನ್ ಮಾಡ್ತೀವಿ. ಇದೆಲ್ಲನೂ ಕೂಡ ನಾವು ಆ್ಯಕ್ಚುಲಿ ಹೇಳಬೇಕು ಅಂದರೆ, ನಾವು ಮ್ಯಾಂಗ್ಳೂರಿಯನ್ಸ್ ಆಗಿರೋದ್ರಿಂದ ನಮ್ಮ ಪ್ರಾಸೆಸ್ ಹೀಗೇನೆ, ಇದೇ ಥರ ಈಚ್ ಆ್ಯಂಡ್ ಎವ್ರಿ ಪೀಸಸ್ಗಳು ಜಾಯಿನ್ ಮಾಡಿ ರೆಡಿ ಮಾಡೋದು. ಇದರಲ್ಲಿ ಇನ್ನೊಂದು ಥರ ಇರುತ್ತೆ, ಅದನ್ನು ನಾನು ನಿಮ್ಗೆ ಆಮೇಲೆ ಹೇಳ್ಕೊಡ್ತೀನಿ. ವ್ಯಾಕ್ಸ್ನಲ್ಲಿ ಮಾಡ್ತೀವಿ. ವ್ಯಾಕ್ಸಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಬ್ಲ್ಯಾಕ್ ಇದಿರುತ್ತೆ, ಬ್ಲ್ಯಾಕ್ ಕಲರ್ದು ಒಂದು ಮೇಣ ಥರ ಇರುತ್ತೆ, ಅದ್ರ ಮೇಲೆ ಇದೇ ಥರ ಜೋಡಿಸ್ಕೊಂಡ್ಬಿಡ್ತೀವಿ. ಟೋಟಲಾಗಿ ಇದೆ ಹಿಂಗೆ ಬರುತ್ತೋ ಇದನ್ನ ಹಿಂಗೆ ಜೋಡಿಸ್ಕೊಂಡ್ಬಿಡ್ತೀವಿ. ಇದು ಹೆಂಗಿದೆಯೋ ಅದೇ ಥರ ಜೋಡಿಸ್ಕೊಂಡ್ಬಿಡ್ತೀವಿ.